ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಸ್ಕಾಂ ಜಾಗೃತ ದಳ ಅಧಿಕಾರಿಗಳು ಪರೀಕ್ಷೆ ನೆಪದಲ್ಲಿ ಜನರಿಂದ ಹಣ ವಸೂಲಿ ಬಗ್ಗೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಮನೆಗಳಿಗೆ ತೆರಳಿ ಮೀಟರ್ ಇದೆಯೋ ಇಲ್ವೋ ಅನ್ನುವಂಥ ಪರೀಕ್ಷೆ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇರುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಳ್ಳಾರಿಯ ಜೆಸ್ಕಾಂ ಜಾಗೃತ ದಳ ಅಧಿಕಾರಿಗಳ ಕಳ್ಳಾಟ ಬಯಲಾಗ್ತಾ ಇದೆ. ಹಣಕ್ಕಾಗಿ ಬೇಡಿಕೆ ಇಟ್ಟ ಜಾಗೃತ ದಳ ಅಧಿಕಾರಿಗಳು ಎನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಪರೀಕ್ಷೆ ನೆಪದಲ್ಲಿ ಜನರಿಂದ ಹಣ ವಸೂಲಿ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಮಿಕ್ಸರ್, ಟಿವಿ, ಫ್ಯಾನ್ಗಳನ್ನ ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ಮಧ್ಯವರ್ತಿಯಿಂದ ಕುದುರೆ ವ್ಯಾಪಾರವನ್ನ ಅಧಿಕಾರಿಗಳು ಮಾಡಿಸ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿ ಮನೆಗಳಿಗೆ ತೆರಳಿ ಮೀಟರ್ ಇದೆಯೋ ಅಥವಾ ಇಲ್ವೋ ಅನ್ನುವಂಥ ಪರೀಕ್ಷೆ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಮನೆಯಲ್ಲಿ ಸಿಕ್ಕ ಮಿಕ್ಸರ್, ಟಿವಿ, ಫ್ಯಾನ್ ಸೇರಿದಂತೆ ವಿದ್ಯುತ್ ಪರಿಕರಗಳನ್ನ ಈಗ ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ಕರೆಂಟ್ ಸ್ಕ್ವಾಡ್ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ಕೆಟ್ಟವರು ಅಂತ ಒಂದು ಫ್ರಿಡ್ಜ್ನ ನೋಡಿಬಿಟ್ಟು ನೀವು ಇಲ್ಲಿಗಲ್ ಆಗಿ ಕರೆಂಟ್ ಯೂಸ್ ಮಾಡ್ತೀರಂತ ನಮ್ಮ ಮೇಲೆ ಹೇಳ್ಬಿಟ್ಟು ನಮಗೆ ನೀವು ಬಳ್ಳಾರಿ ಬರಬೇಕು ಅಂತಂದು ಹೇಳ್ಬಿಟ್ಟು ನಮ್ಮನ್ನು ಕರೆಸಿದ್ದಾರೆ. ಸೊ ನಾವು ಅಲ್ಲಿಗೆ ಹೋದ್ಮೇಲೆ ಒಂದು ಚೀಟಿ ಕೊಟ್ಟು ಈ ನಂಬರ್ಗೆ ಕಾಲ್ ಮಾಡ್ರಿ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಆ ವ್ಯಕ್ತಿನ ಭೇಟಿ ಆದ ತಕ್ಷಣ ಅವರು ನಮಗೆ 30,000 ರೂಪಾಯಿ ಲಂಚ ಕೇಳಿದ್ರು. ನಾವು 30,000 ರೂಪಾಯಿ ಕೊಟ್ಟ ಮೇಲೆ ಇದು ಗೌರ್ಮೆಂಟ್ ಫೀಸ್ ಅಂತ ಹೇಳಿದ್ರು. ಸರಿ ಅಂತ ನಾವು 30,000 ರೂಪಾಯಿ ದುಡ್ಡು ಕಟ್ಟಿದ್ವಿ. ಕಟ್ಟಿದ್ಮೇಲೆ ನಮ್ಗೆ ಜೆಸ್ಕಾಂ ಆಫೀಸಿಂದ ಅಂತೇಳಿ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಸ್ಕ್ವಾಡ್. 6 ತಿಂಗಳು ಒಂದ್ಸಲ 7 ತಿಂಗಳು ಒಂದ್ಸಲ ಬರ್ತಾರೆ. ಬಂದು ಮನೆ ಚೆಕ್ ಮಾಡ್ತಾರೆ. ಅದು ಮೀಟ್ರ್ ಇದ್ರೂ ಸಹ ಸುಮ್ಮನೆ ಅವ್ರ ಮನೆಯಲ್ಲಿ ಒಂದು ಯಾವ್ದು ಕೆಟ್ಟೋಗಿರೋ ಮಿಷನ್ ಹಾಲು ಕೊಡ್ರಿ ಅಂತಂದೇಳಿ ಅವ್ರು ಪ್ರೂಫ್ಗೋಸ್ಕರ ತಗೊಂಡೋಗಿ ಅಲ್ಲಿ ಆಮೇಲೆ ಹೋಗ್ತಾರೆ. ಒಂದು ಫೋನ್ ನಂಬರ್ ಅಂತೇಳಿ ಅವ್ರು ಚೀಟಿ ಬರ್ಕೊಡ್ತಾರೆ. ಇದಕ್ಕೆ ಬರೋಕಾರ ಫೋನ್ ಮಾಡಿರಿ ಅಂತೇಳಿ ನಾವು ಅಲ್ಲಿಗೆ ಹೋಗ್ತಿದ್ವಿ. ಹೋದ್ಮೇಲೆ ಅದನ್ನು ದುಡ್ಡು ಕಟ್ಸ್ಕೊಂತಾರೆ, 10,000 ಕಟ್ಸ್ಕೊಂತಾರೆ. ಅದಕ್ಕೆ ಯಾವುದೇ ರೀತಿ ರಿಸಿಪ್ಟ್ ಕೊಟ್ಟಿಲ್ಲ ನಮಗೆ. ಈಗ ನಾವು ಆಲ್ರೆಡಿ ಕಟ್ಟಿ ಬಂದಿರೋದು. ಎಷ್ಟು ಕಟ್ಟಿರಿ ನೀವು? 10,000 ಕಟ್ಟಿದ್ವಿ. ಹೋದು ನವೆಂಬರ್ 2025 ನಾವು ಕಟ್ಟಿದ್ವಿ. ಈಗ ಮತ್ತೆ ಅದೇ ರೀತಿ ಊರಾಗ ಬಂದಿದ್ದಾರೆ. ವರ್ಷ 6 ತಿಂಗಳು ಒಂದ್ಸಲ ಹಿಂಗೆ ಬರ್ತಾ ಇದ್ದಾರೆ. ಅದಕ್ಕೊಂದು ಯಾವ್ದು ಅಧಿಕಾರಿಗಳು ಕಠಿಣ ಕ್ರಮ ಪದೇ ರೈಡ್ ಮಾಡ್ತಿದ್ದಾರೆ ಸರ್. ಈಗ ಏನಂತಂತಂದರೆ 3 ತಿಂಗಳಿಗೆ ಒಂದ್ಸರಿ ಬರೋದು, ಇಲ್ಲಿ ರೈಡ್ ಮಾಡ್ಕೊಂಡು ಮನೆಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಮಿಕ್ಸಿನೋ, ಟಿವಿನೋ, ಇವು ಮೀಟ್ರ್ಗಳನ್ನೆಲ್ಲ ತೊಗೊಂಡು ಬಳ್ಳಾರಿ ತೊಗೊಂಡು ಹೋಗ್ತಾರೆ ಸರ್. ತಗೊಂಡು ಹೋದಾದ್ಮೇಲೆ ಮಧ್ಯವರ್ತಿ ನಂಬರ್ 1 ಕೊಡ್ತಾರೆ. ಇವ್ರಿಗೆ ಕಾಲ್ ಮಾಡಿರಿ, ನೀವು ಅಲ್ಲಿ ಬಳ್ಳಾರಿ ಬರ್ರಿ ಅಂತಂದೇಳಿ ಅಲ್ಲಿ ನಾವು ಮಧ್ಯವರ್ತಿ ಕಾಲ್ ಮಾಡಿ ಅಲ್ಲಿ ಹೋದ್ನಂತಂದ್ರೆ ಒಂದು ಯಾವುದೋ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಅಲ್ಲಿ ಅವ್ರು ಹೇಳ್ತಾರೆ, ಡೀಲ್ ಮಾಡ್ಕೊಂತಾರೆ. 15,000 ಕೊಡ್ರಿ, 20,000 ಕೊಡ್ರಿ ಒಬ್ಬೊಬ್ರಿಗೆ ಅಂತಂದೇಳಿ 10-15. ನಮ್ಮೂರಲ್ಲಿ ವಿಜಿಲೇಷನರ್ ಅಂತೇಳಿ ವರ್ಷದಾಗ 3 ಸಲ ಬರ್ತಾ ಇದಾರೆ. ಪ್ರತಿ ವರ್ಷದಾಗ 3 ಸಲ ಬಂದ್ರೆ ಒಂದು ಸಲ ಬಂದಾಗ ಒಂದು ಮನೆಗೆ ಏನಿಲ್ಲ ಅಂದ್ರೆ 10-15,000 ರೂಪಾಯಿ ತಗೊಂತಾರೆ. ಒಂದು ಮನೆಗೆ ಅವ್ರೇನು ಊಟ ಮಾಡೋದಿಲ್ಲ. ಅವರು ಒಂದು 10-15 ಮನೆ ಮಾಡ್ಕೊಂತಾರೆ, ಹೋಗ್ಬಿಡ್ತಾರೆ. ಅವ್ರು ಒಂದು ಬಿಸ್ನೆಸ್ಸಿಗೆ ಬಂದ್ಬಿಟ್ಟಾರೆ ಅವರು. ಹಂಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ ಸರ್ ಈ ಪತ್ರಿಕೆ ಮುಖಾಂತರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈಗ ಬಳ್ಳಾರಿಯಲ್ಲಿ ಜೆಸ್ಕಾಂ ಜಾಗೃತ ದಳ ಅಧಿಕಾರಿಗಳು ಪರೀಕ್ಷೆ ನೆಪದಲ್ಲಿ ಜನರಿಂದ ಹಣ ವಸೂಲಿ ಮಾಡ್ತಿದ್ದಾರೆ, ಹಾಗೆ ಮನೇಲಿ ಸಿಕ್ಕ ಎಲ್ಲ ವಿದ್ಯುತ್ ಪರಿಕರಗಳನ್ನ ಎತ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಸ್ಥಳೀಯರು ಮಾಡ್ತಿದ್ದಾರೆ. ಅದು ಒಂದ್ ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರ ಜೊತೆಗೆ ಒಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಏನಿದು ನಂಬರ್ ಕತೆ ಹಾಗಾದ್ರೆ? ಹೌದು ಸುನಿಧಿ, ನಿಜಕ್ಕೂ ಕೂಡ ನೋಡ್ಬೋದು ವಿಜುವಲ್ಸ್ ಅಲ್ಲಿ ಕೂಡ ಫ್ಲೋ ಆಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಈ ಬಳ್ಳಾರಿಯ ಜೆಸ್ಕಾಂ ಜಾಗೃತ ದಳ ಅಂದ್ರೆ ಇದು ಒಂಥರ ಸ್ಕ್ವಾಡ್ ಅಂತಾನೆ ಹೇಳ್ಬೋದು, ವಿಜಿಲೆನ್ಸ್ ಟೀಮ್ ಅಂತ ಹೇಳ್ತೇವೆ. ಅಂದ್ರೆ ಅನಧಿಕೃತವಾಗಿ ವಿದ್ಯುತ್ ಅನ್ನ ಪಡ್ಕೊಂಡಿರ್ತಾರೆ, ಕನೆಕ್ಷನ್ ಅನ್ನ ತಗೊಂಡಿರ್ತಾರೆ. ಹಾಗೆ ಹೆಚ್ಚುವರಿ ಅಂದ್ರೆ ಹೆಚ್ಚು ಕನ್ಸಂಪ್ಷನ್ ಇರ್ತಕ್ಕಂಥ ಹೆಚ್ಚುವರಿ ಕರೆಂಟ್ ಅನ್ನ ಬಳಕೆ ಮಾಡ್ತಕ್ಕಂಥ ಮಷಿನ್ಗಳು ಏನಾದ್ರು ಇದಾವ ಅನ್ನುವಂಥದ್ದನ್ನು ಕೂಡ ಚೆಕಿಂಗ್ ಗೆ ಬರ್ತಾರೆ. ಅದು ವರ್ಷದಲ್ಲಿ 2-3 ಸಾರಿ ಈ ರೀತಿ ಜಾಗೃತ ದಳ ಕೂಡ ಹಳ್ಳಿಗಳಿಗೆ ಭೇಟಿ ನೀಡುತ್ತೆ. ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆ ಆಗಿರೋದ್ರಿಂದ ಬಳ್ಳಾರಿಯ ವಿಜಿಲೆನ್ಸ್ ಟೀಮ್ ಕೂಡ ವಿಜಯನಗರಕ್ಕೆ ಆಗಾಗ ಬರ್ತಾ ಇರುತ್ತೆ. ಇದು ಒಂಥರ ಚೆಕಿಂಗ್ ಸ್ಕ್ವಾಡ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈ ರೀತಿಯಾಗಿ ಬಂದಂತ ಈ ಚೆಕಿಂಗ್ ಸ್ಕ್ವಾಡ್ ಏನಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮಕ್ಕೆ ಕೂಡ ಭೇಟಿ ಕೊಡುತ್ತೆ. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮನೆಗೆ ತೆರಳಿಬಿಟ್ಟು ನಿಮ್ಮ ಮನೇಲಿ ಮೀಟರ್ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಮಾಡುವಂತ ನೆಪದಲ್ಲಿ ಸಿಕ್ಕ ಮಿಕ್ಸರ್ ಅನ್ನ, ಟಿವಿಯನ್ನ, ಫ್ಯಾನ್ಗಳನ್ನು ಕೂಡ ಇವರು ಹೊತ್ತೊಯ್ದಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ವರ್ಷದಲ್ಲಿ 2-3 ಬಾರಿ ನಮ್ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಪಕ್ಕದಲ್ಲಿ ಇವ್ರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
ಅಲ್ದೇನೆ ಒಂದ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸುನಿಧಿ, ನೋಡ್ಬೋದು. ಅದು ಜೆಸ್ಕಾಂ ಅಧಿಕಾರಿಗಳು ಈ ಮಿಡಲ್ ಮ್ಯಾನ್ ಅಂತ ಇರ್ತಾರೆ, ಅಂದ್ರೆ ಮಧ್ಯವರ್ತಿಗಳ ಮೊಬೈಲ್ ನಂಬರ್ ಅನ್ನ ಕೊಡ್ತಾರೆ. ನೀವು ಅನಧಿಕೃತವಾಗಿ ವಿದ್ಯುತ್ ತಗೊಂಡಿದ್ದೀರಿ, ಹೆಚ್ಚುವರಿ ಶುಲ್ಕ ಆಗ್ತಕ್ಕಂತಹ ಮಷೀನ್ ಅನ್ನ ಬಳಕೆ ಮಾಡ್ತಾ ಇದ್ದೀರಿ, ಹಾಗಾಗಿ ನೀವು ಫೈನ್ ಅನ್ನ ಕಟ್ಟಬೇಕು, ದಂಡವನ್ನ ಕಟ್ಟಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರೆ ಅನ್ನುವಂಥದ್ದು ಕೂಡ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರು. ಇದು ಒಂದು ಬಾರಿ ಅಲ್ಲ, ಪ್ರತಿ ವರ್ಷ ಇದೇ ರೀತಿಯಾಗಿ ನಮ್ಮನ್ನ ಬಳ್ಳಾರಿಗೆ ಕರ್ಸ್ಕೋತಾರೆ. ಕರ್ಸ್ಕೊಂಡಂತ ಸಂದರ್ಭದಲ್ಲಿ ಹಣ ಕಟ್ಟಿದ್ದಕ್ಕೆ ಸರಿಯಾಗಿ ರಸೀದಿ ಕೊಡೋದಿಲ್ಲ, ಯಾರ್ದೋ ಒಂದು ಫೋನ್ ಪೇ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ನೀವು 15,000 - 20,000 ರೂಪಾಯಿನ ಅದಕ್ಕೆ ಹಾಕಬೇಕು ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಇದು ಬರೀ ಹೇಳಿಕೆಯ ಮಾತಲ್ಲ, ಆ ಹಣವನ್ನ ಕೊಟ್ಟಂತ ಕೆಲವರು ಕೂಡ ಈಗ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾಕೆ ಬೇಕು ಸುಮ್ನೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸುಮ್ನೆ ಯಾಕೆ ಬೇಕು, ಹಣ ಕಟ್ಟೋದು ಯಾಕೆ ಬೇಕು, ಕೋರ್ಟ್ಗೆ ಅಲ್ದಾಡೋದು ಯಾಕೆ ಬೇಕು, ಅವ್ರು ಹೇಳಿದ ನಂಬರ್ಗೆ ಹಾಕಿ ಮನೆ ಕಡೆ ಬಂದ್ ಬಿಡೋಣ ಅನ್ನುವಂತಹ ಮನಸ್ಥಿತಿ ಇರುವಂತಹ ಗ್ರಾಮಸ್ಥರೇ ಹೆಚ್ಚಿದ್ದಾರೆ. ಹಾಗಾಗಿ ಸಾರ್ವಜನಿಕರಿಗೆ ಒಂದ್ ಕಡೆ ಅನುಮಾನ ಬರುತ್ತೆ, ಪ್ರತಿ ವರ್ಷ ಬರ್ತಾರೆ ಇವ್ರು ನಮ್ಮೂರಿಗೆ ಯಾಕೆ ಬರ್ತಾರೆ, ಅದರಲ್ಲೂ ಹಣ ಕಟ್ಟಿದ್ದಕ್ಕೆ ಇವ್ರು ರಸೀದಿ ಕೂಡ ಕೊಡ್ತಾ ಇಲ್ಲ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿದಂತ ಗ್ರಾಮಸ್ಥರು ಇವತ್ತು ಏಕಾಏಕಿ ಅವ್ರಿಗೆ ಘೇರವನ್ನ ಹಾಕಿರ್ತಕ್ಕಂಥದ್ದು. ಆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರೇನಿದ್ದಾರೆ ಅವರು ಈ ವಿರುದ್ಧ ಕ್ರಮ ಜರುಗಿಸ್ಬೇಕು. ಏನು ಕೆಬಿಯ ಅಧಿಕಾರಿಗಳೇನ್ ಬರ್ತಾರೆ, ಜೆಸ್ಕಾಂ ಈ ಜಾಗೃತ ದಳ ಅಂತ ನಾವೇನ್ ಹೇಳ್ತೀವಿ, ವಿಜಿಲೆನ್ಸ್ ಟೀಮ್, ಅವರು ನಮ್ಮೂರಿಗೆ ಬರ್ತಾ ಇದ್ದಾರೆ, ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಾದಂತ ಹೆಚ್ಚುವರಿ ಕರೆಂಟ್ ಅನ್ನ ಬಳಸ್ತಾ ಇಲ್ಲ, ಹೆಚ್ಚುವರಿ ಮಷಿನ್ ಗಳನ್ನ ಬಳಸ್ತಾ ಇಲ್ಲ, ಆದ್ರೂ ಕೂಡ ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನೆಪದಲ್ಲಿ ಹಣಗಳಿಂದ ದುಡ್ಡು ಕೀಳ್ತಾರೆ ಅನ್ನುವಂಥದ್ದು ಕೂಡ ಗ್ರಾಮಸ್ಥರ ಆರೋಪ ಆಗಿದೆ ಅಂತಾನೆ ಹೇಳ್ಬೋದು ಸುನಿಧಿ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿ ಸಿಕ್ಕಾರ ಅವ್ರ ಇಲ್ಲೇ ರೈಡ್ ಮಾಡಕೈತಾರಲ್ಲ, ಅದ್ರ ಬಗ್ಗೆ ಕೇಳಕೈತಾರ ಅವ್ರು. ಮೀಟ್ರದ್ದ ಎಲ್ಲಿ ಸಿಕ್ಕಾರ ಅವ್ರ ಇಲ್ಲೇ ರೈಡ್. ಇಲ್ಲಿ ನಮ್ಮೂರಲ್ಲಿ ವಿಜಿಲೇಷನರ್ ಅಂತೇಳಿ ವರ್ಷದಾಗ 3 ಸಲ ಬರ್ತಾ ಇದಾರೆ. ಪ್ರತಿ ವರ್ಷದಾಗ 3 ಸಲ ಬಂದ್ರೆ ಒಂದು ಸಲ ಬಂದಾಗ ಒಂದು ಮನೆಗೆ ಏನಿಲ್ಲ ಅಂದ್ರೆ 10-15 ರೂಪಾಯಿ ತಗೊಂತಾರೆ. ಒಂದು ಮನೆಗೆ ಅವ್ರೇನು ಓಟು ಮಾಡೋದಿಲ್ಲ, ಅವರು ಒಂದು 10-15 ಮನೆ ಮಾಡ್ಕೊಂತಾರೆ, ಹೋಗ್ಬಿಡ್ತಾರೆ. ಅವ್ರು ಒಂದು ಬಿಸ್ನೆಸ್ಸಿಗೆ ಬಂದ್ಬಿಟ್ಟಾರೆ ಅವರು. ಹಂಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ ಸರ್ ಈ ಪತ್ರಿಕೆ ಮುಖಾಂತರ.